ಸೊ ಮೈಥಿಲಿ ಅವರೇ, ನಮ್ಮ ಸೆಕೆಂಡ್ ಎಪಿಸೋಡ್ಗೆ ವೆಲ್ಕಮ್. ಒಂದು 13 years ಇಂದ ಈಗ ಒಂದ್ 2 ವರ್ಷದ ಹಿಂದಿನವರೆಗೂ ಅಂದ್ರೆ ಒಂಥರ ಇನ್ಫ್ಯಾಕ್ಟ್ ಎಲ್ಲಿವರೆಗೂ ಅಂದ್ರೆ ನನಗೆ ಅಬ್ರಾಡ್ ಇಲ್ಲಿವರೆಗೂ ನನಗೆ ಆಸೆ ಬಂದಿಲ್ಲ. ಖಂಡಿತ ಖಂಡಿತ ಇದೆ. ಸೊ ಮೈಥಿಲಿ ಅವರೇ, ನಮ್ಮ ಸೆಕೆಂಡ್ ಎಪಿಸೋಡ್ಗೆ ವೆಲ್ಕಮ್. ಸೊ ಡೇ ಫಸ್ಟ್ ರಿಹರ್ಸಲ್ಲು ಗೇಬ್ರಿಯಲ್ ಮಾಸ್ಟರ್ ಅವರ ಡ್ಯಾನ್ಸ್ ಕ್ಲಾಸಲ್ಲಿ ನಡೀತು. ಸೊ ಇವತ್ತು ಸೆಕೆಂಡ್ ಡೇ ಅಗೇನ್ ವಿ ಆರ್ ಗೋಯಿಂಗ್ ಟು ಗೇಬ್ರಿಯಲ್ ಸರ್ದು ಇದು. ಸೊ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದೆ. ಏನಂತ ಅಂದರೆ, ಕಾರಲ್ಲೇ ಇಂಟರ್ವ್ಯೂ ಮಾಡ್ಕೊಂಡು ಹೋಗೋಣ, ಜೊತೆಗೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಹಾಗಾಗಿ ಐ ವಿಲ್ ಆಸ್ಕ್ ಸಮ್ ಕ್ವೆಶನ್ಸ್. ನಾನು ಸ್ವಲ್ಪ ಕ್ವೆಶನ್ಸ್ಗಳು ಕೇಳ್ತೀನಿ. ಓಕೆನಾ? ಅಂದ್ರೆ ಓವರ್ ಆಲ್, ಅಂದ್ರೆ ನಿಮ್ಮ ಬಾಲ್ಯದಿಂದ ಹಿಡಿದು ನಿಮ್ಮ ಎಜುಕೇಶನ್ನು, ಆಮೇಲೆ ನಿಮ್ಮ ಭರತನಾಟ್ಯ ಕಲಿಕೆ ಆಗಿರ್ಬೋದು, ನಿಮ್ಮ ಪ್ರೊಫೆಷನ್, ಕೆರಿಯರ್, ವಿಲ್ ಟಾಕ್. ಓಕೆ, ಡನ್. ಸೊ ಮೈಥಿಲಿ ಅವರೇ, ನಿಮ್ಮ ಫಸ್ಟ್ ಕ್ವೆಶನ್, ನಿಮ್ಮ ಹೆಸರಿನ ಮೀನಿಂಗ್ ಏನು? ಮೈಥಿಲಿ ಅಂದ್ರೆ ಜನಕರಾಯನ, ಅಂದ್ರೆ ಮಿಥಿಲಾ ದೇಶದ ರಾಣಿ ಜನಕರಾಯನ ಮಗಳು ಮೈಥಿಲಿ. ಜನಕರಾಯ ಅಂದ್ರೆ ಯಾರು? ಸೀತೆಯ ತಂದೆ. ಓಕೆ. ಸೊ ಸೀತೆ ಅಂತ ಮೈಥಿಲಿ ಅಂದ್ರೆ. ಸೀತೆ. ಹೌದು. ಸೊ ಸೀತೆ ಅಷ್ಟೇ ಏನಾದ್ರು ಸ್ಟ್ರಗಲ್ ಪಟ್ರ ಇಷ್ಟು ವರ್ಷದಲ್ಲಿ ಏನಾರು? ಆಕ್ಚುಲಿ ಹೌದು. ಹೌದಾ? ಖಂಡಿತ. ಯಾವ ಒಂದು, ಅದಕ್ಕೆ ಸುಮಾರು ಜನ ಹೇಳ್ತಾರೆ ಸೀತೆ ಅಂತ ಹೆಸರಿಟ್ಟೆ, ಸೀತೆ ಹೆಸರಿನ ಯಾರು ಅಂತ ಪಟ್ಟಿದ್ವಿ. ಯಾವೊಂದು ಘಟ್ಟದಲ್ಲೇ ನೀವು ಅವ್ರು ಸ್ಟ್ರಗಲ್ ಪಟ್ರಿ? ಐ ಥಿಂಕ್ ನಾನು ಒಂದು 13 years ಇಂದ ಈಗ ಒಂದ್ 2 ವರ್ಷದ ಹಿಂದಿನವರೆಗೂ, ಅಂದ್ರೆ ಒಂದು 26ವರೆಗೂ 27ವರೆಗೂ. ಅಂದ್ರೆ ಕೆರಿಯರ್ ವೈಸ್ ಅಥವಾ ಪರ್ಸನಲಿ ಎಲ್ಲದು. ಸೊ ನಿಮ್ಮ ಜೀವನದಲ್ಲಿ ಈಗ ನೀವು ಸೀತೆ ಅಂತ ಹೇಳಿದ್ರಲ್ಲ, ನಿಮ್ಮ ಜೀವನದಲ್ಲಿ ಈಗ ರಾಮ ಅಥವಾ ರಾವಣ ಎಂಟ್ರಿ ಆಗಿದಾರ? ಇಲ್ಲ, ಇಬ್ರು ಎಂಟ್ರಿ ಆಗಿಲ್ಲ ಇನ್ನ? ಗೊತ್ತಿಲ್ಲ, ನನಗೆ ಅನ್ಸಿದ ಪ್ರಕಾರ ಆಗಿಲ್ಲ ಇನ್ನ. ರಾಮನ ಎಂಟ್ರಿ ಆಗಿಲ್ಲ, ರಾವಣನ ಎಂಟ್ರಿ ಆಗಿಲ್ಲ, ಸೀತೆ ಇವಾಗ ಏಕಾಂಗಿ ಆಗಿದ್ದಾರೆ. ಓಕೆ, ಡನ್. ಸೊ ಮೈಥಿಲಿ ಅವರೇ, ನಿಮ್ಮ ಬಾಲ್ಯ ಹಾಗೂ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿ. ಸೊ ನನ್ನ ಬಾಲ್ಯ ಎಲ್ಲ ಕಳೆದಿದ್ದು, ನನ್ನ ಹುಟ್ಟು ಬೆಳೆದಿದ್ದು ಎಲ್ಲದು ಶಿವಮೊಗ್ಗದಲ್ಲೇ. ಶಿವಮೊಗ್ಗ ನನ್ನ ಹುಟ್ಟೂರು. ಆದ್ರೆ ನನ್ನ ತಂದೆ ಬಂದು ಸಕಲೇಶ್ಪುರ ಸೈಡ್. ಸೊ ಮಲೆನಾಡು ಹುಡುಗಿನೇ. ಶಿವಮೊಗ್ಗದಲ್ಲಿ ನನಗೆ ಅಂದ್ರೆ ನನ್ನ ತಂದೆ ತಾಯಿ ಇಬ್ರು ಅಲ್ಲೇ ವರ್ಕ್ ಮಾಡ್ತಿದ್ರಿಂದ ನಾನು ಹುಟ್ಟಿದ್ದು ಮತ್ತೆ ನನ್ನ ಶಿಕ್ಷಣ ಎಲ್ಲ ಅಲ್ಲೇ ಆಗಿತ್ತು. ಸೊ ಮೊದಲನೇ ಬಾರಿಗೆ, ಹೌದು ಖಂಡಿತ. ಸೊ ಮೊದಲನೇಗೆ ನಾನು ಪ್ರೈಮರಿ ಸ್ಕೂಲು ಮಂದಾರ ಅಂತ ಸ್ಕೂಲು. ಹೌದು, ಮಂದಾರ ಜ್ಞಾನದಾಯಿನಿ ಅಂತ. ಅಲ್ಲಿ ನಂದು ಆಂಗ್ಲನೇ, ಆಂಗ್ಲ. ಸೊ 7th ವರೆಗೂ ಅಲ್ಲಿ ಮಾಡಿದ್ದು, ಎಜುಕೇಶನ್ ಮಾಡಿದ್ದು. ಹೈಯರ್ ಎಜುಕೇಶನ್ ಬಂದ್ಬಿಟ್ಟು ಇದ್ರಲ್ಲಿ 8th ಇಂದ 10th ಸಾಂದಪಿನಿ ಅಂತ ಸ್ಕೂಲು, ಅಲ್ಲಿ ಮಾಡಿದ್ದು. ಅದ ನಂತರ ನಾನು 11th 12th ಅರಬಿಂದು ಕಾಲೇಜ್ ಅಂತ, ಎಲ್ಲ ಶಿವಮೊಗ್ಗ, ಶ್ರೀ ಅರಬಿಂದು PU ಕಾಲೇಜ್ ಅಂತ. ಅದನ್ನ ಆಗಿ ನಂತರ ನಾನು ಮತ್ತೆ ಇಂಜಿನಿಯರಿಂಗ್ ಸೇರ್ಕೊಂಡೆ. ಸೊ 4 years ಇಂಜಿನಿಯರಿಂಗ್ ಕೂಡ ಅಲ್ಲೇ JNNC, ಜವಾಹರ್ಲಾಲ್ ನೆಹರು ನ್ಯಾಷನಲ್ ಕಾಲೇಜ್ ಅಂತ, ಅದು ಅಲ್ಲೇ ಮಾಡಿ ಕೊನೆಗೆ ನಾನು ವರ್ಕಿಗೆ ಇಲ್ಲಿ ಬೆಂಗಳೂರಿಗೆ ಬಂದೆ. ಸೊ ಮೈಥಿಲಿ ಅವರೇ, ನಾನು ನಿಮ್ಮ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ? ಕರೆಕ್ಟ್, ಮೈಥಿಲಿ. ಓಕೆ. ಸೊ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿದ್ರಿ, ನಿಮ್ಮ ಊರ್ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ನಿಮ್ಗೆ ಬ್ಯಾಂಗ್ಳೂರ್ ಇಷ್ಟನಾ, ಶಿವಮೊಗ್ಗ ಇಷ್ಟನಾ? ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವೆಶನ್ ಕೇಳಬೇಕು. ನೀವು ಬ್ಯಾಂಗ್ಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರಿಗೆ ನಾನು 2018 ಅಲ್ಲಿ ಬಂದಿದ್ದು. 2018 ಅಂದ್ರೆ ಆಲ್ಮೋಸ್ಟ್ 5-6 years ಆಯ್ತು. ನಾನು ಇಂಜಿನಿಯರಿಂಗ್ ಪಾಸ್ ಔಟ್ ಆದ ಕೂಡಲೇ ಇಲ್ಲಿಗೆ ಬಂದೆ. ಅದಕ್ಕೊಂದು ಒಳ್ಳೆ ಕತೆ ಇದೆ. ಅಂದ್ರೆ ನಾನು ಹುಟ್ಟು ಬೆಳೆದಿದ್ ಕೊನೆಯವರೆಗೂ, ಅಂದ್ರೆ ಅಲ್ಲೇ ಇದ್ನಲ್ಲ, ನಾನು ಶಿಕ್ಷಣ ಮುಗಿಸೋವರೆಗೂ ಅಲ್ಲೇ ಇದ್ನಲ್ಲ. ಸೊ ಹಂಗಾಗಿ ನನಗೆ ಸಣ್ಣೋಳಿದ್ದಾಗಿಂದನು ಬೆಂಗಳೂರೇ ಆಸೆ ಇತ್ತು. ಅದ್ ಏನೋ ಗೊತ್ತಿಲ್ಲ ನನಗೆ ಇವಾಗ್ಲೂ ಮನೆಯವರೆಲ್ಲರೂ ಅದೇ ರೇಗಿಸ್ತಿರ್ತಾರೆ. ಓ ನೀನು ಹಂಗಾರೆ ಇಲ್ಲಿ ಅಲ್ವೇ ಅಲ್ಲ, ಅಲ್ಲೇ ಇದ್ಬಿಡು. ಅದೇನು ಅಂದ್ರೆ ಇಲ್ಲಿ ಟ್ರಾಫಿಕ್, ಆಬ್ವಿಯಸ್ಲಿ ಎಲ್ರು ಅದೇ ಹೇಳ್ತಾರಲ್ಲ, ಅದೇನು ಅದಿಷ್ಟ. ಅಲ್ಲಿ ಶಿವಮೊಗ್ಗದಲ್ಲಿ ತುಂಬಾ
ತುಂಬಾ ಕಾಮ್ ಆಗಿರುತ್ತೆ. ಹಂಗಾಗಿ ಇಷ್ಟು ಆರಾಮಾಗಿರೋದು ಇಟ್ಕೊಂಡು ಅಲ್ಲಿ ಯಾಕೆ ಹೋಗ್ಬಿಟ್ಟು ಟೆನ್ಷನ್ ಜೀವನ ಅಲ್ಲಿ ಇರ್ತೀಯ, ಬಿಸಿ ಲೈಫ್ ಯಾಕೆ ಅಷ್ಟೊಂದು ಇಷ್ಟ ಪಡ್ತೀಯಾ ಅಂತ ಈಗ್ಲೂ ರೇಗಿಸ್ತಿರ್ತಾರೆ. ನಂಗೆ ಅದೇನೋ ಗೊತ್ತಿಲ್ಲ, ಇಲ್ಲಿ ಟ್ರಾಫಿಕ್ ಇದ್ರು ಇಲ್ದಲೇ ಇದ್ರು ನಂಗೆ ಬೆಂಗಳೂರು ಅಂದ್ರೆ ಒಂಥರ. ಇನ್ಫ್ಯಾಕ್ಟ್ ಎಲ್ಲಿವರೆಗೂ ಅಂದ್ರೆ ನನಗೆ ಅಬ್ರಾಡ್ ಇಲ್ಲಿವರೆಗೂ ನನಗೆ ಆಸೆ ಬಂದಿಲ್ಲ, ಹೋಗ್ಬೇಕು ಅಲ್ಲೋಗಿರ್ಬೇಕು ಅಲ್ಲಿ ಮಾಡ್ಬೇಕು, ಏನು ನಂಗೆ ಆಸೆ ಬಂದಿಲ್ಲ. ತುಂಬಾ ನಾವು ಬೆಂಗಳೂರಿಗರಿಗೆ ನಿಮ್ಮ ಮಲೆನಾಡ್ ಸೈಡ್ ಶಿವಮೊಗ್ಗ ಆಗಿರ್ಬೋದು, ಆ ಕಡೆ ಆಗುಂಬೆ ಇರ್ಬೋದು, ಆ ಗ್ರೀನರಿ ಪ್ಲೇಸ್ ಎಲ್ಲ ಸೆಟ್ಲ್ ಆಗೋಣ ಅಂತ ಇಷ್ಟ ಆಗುತ್ತೆ. ನಿಮ್ಗೆ ಉಲ್ಟಾ ಯಾಕೆ ಬೆಂಗಳೂರು? ಇಲ್ಲ ಅಂದ್ರೆ ಅದನ್ನು ತುಂಬಾ ಅಷ್ಟೇ ವ್ಯಾಲ್ಯೂ ಮಾಡ್ತೀನಿ ಅಲ್ಲಿರೋದನ್ನು. ಆದ್ರೆ ನನಗೆ ಈಗ ಒಂದು ಸರ್ಟೆನ್ ಏಜ್ ವರ್ಗು ನಂಗೆ ಗೊತ್ತಿಲ್ಲ, ಬಿಸಿ ಲೈಫ್ ನಾನು ಇಷ್ಟ ಪಡ್ತೀನಿ. ಅಂದ್ರೆ ನಂಗೆ ಬೆಂಗಳೂರು ಯಾಕೆ ಅಂದ್ರೆ ಬೆಂಗಳೂರಲ್ಲಿ ನೀವು ಕಾಮ್ ಇರೋ ಪ್ಲೇಸ್ ಬೇಕು ಅಂದ್ರೂ ಹುಡ್ಕೊಂಡು ಹೋಗ್ಬೋದು. ಅಂಡ್ ಇಲ್ಲಿ ನನಗೆ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಅಥವಾ ಶಾಸ್ತ್ರೀಯ ಕಲೆ ಏನಿದೆ ಎಲ್ಲದೂ ನನಗೆ ತುಂಬಾ ಹತ್ರ, ತುಂಬಾ ಇಷ್ಟ. ಸೊ ಇಲ್ಲಿ ಸುಮ್ನೆ ಹಂಗೆ ಹೇಳ್ಬೇಕಂದ್ರೆ ಎಲ್ಲ ವೀಕೆಂಡ್ ಸುಮ್ನೆ ಏನ್ ಮಾಡ್ಬೋದು ಅಂತ ಚೆಕ್ ಮಾಡಿದ್ರೆ ನಂಗೆ ಅದು ಆಪರ್ಚುನಿಟಿ ಸಿಗುತ್ತಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ನಡೀತಿರತ್ತೆ, ಹೋಗ್ಬಿಟ್ಟು ಕುತ್ಕೊಳ್ತೀನಿ. ಅದ್ರಲ್ಲೂ ನನಗೆ ರಂಗಶಂಕರ ಜಾಗ ಏನಿದೆ ನಂಗೆ ಅದು ತುಂಬಾ ಮನ್ಸಿಗೆ ಹತ್ರ. ಸೊ ಅಲ್ಲಂತೂ ಪ್ಲೇಸ್ ನಡೀತಾನೆ ಇರುತ್ತೆ, ನಾಟಕಗಳು ನಡೀತಾನೆ ಇರುತ್ತೆ. ಏನು ಇಲ್ಲ ಅಂದ್ರೂ ಕೊನೆಗೆ ಹೋಗಿ ನಾನು ಅಲ್ಲಿ ಕುತ್ಕೋಬಹುದು ಅನ್ನೋ ಒಂದು ಆಸೆ. ಒಬ್ಳೆ ಹೋಗ್ತೀನಿ, ಒಬ್ಳೆ ಕೂರ್ತೀನಿ, ನಂಗೆ ಅದು ತುಂಬಾ ಖುಷಿ ಕಡುತ್ತೆ. ಸೊ ಶಿವಮೊಗ್ಗದಲ್ಲಿ ನನಗೆ ಏನಕ್ಕೆ ಅಂದ್ರೆ ಅಲ್ಲಿ ಮನೆ ಅಂತ ನಂಗೆ ಅಷ್ಟೇ, ಸಿಟಿ ಒಳಗಿರೋದು ಮನೆ ಅಂತ. ಅದ್ರಲ್ಲೂ ನಾನು ಮಧ್ಯ ಟೈಮ್ ಸಿಕ್ಕಿದಾಗ ಫ್ರೆಂಡ್ಸ್ ಎಲ್ಲಾದ್ರೂ ಕರೆದಾಗ ಮಾಡಿದಾಗ ಟ್ರೆಕ್ಕಿಂಗ್ ಹೋಗೋದೆಲ್ಲ ತುಂಬಾ ಇಷ್ಟಪಡ್ತೀನಿ. ಸೊ ಆ ಕಡೆ ಸುತ್ತಮುತ್ತ ಪ್ಲೇಸಸ್ ನೋಡಾಗಿದೆ. ಬಟ್ ಬೆಂಗಳೂರು ಅಂತೂ ಇಲ್ಲಿವರೆಗೂ ನನಗೆ ಬೋರ್ ಆಗಿಲ್ಲ. ಸೂಪರ್. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ, ಫ್ಯಾಮಿಲಿ ಬಗ್ಗೆ. ನನ್ನ ತಂದೆ ಹೆಸರು ಸದಾನಂದ್ ಅಂತ, ತಾಯಿ ನಿರ್ಮಲಾ. ಹಾಗೆ ನಂಗೊಬ್ಬ ಅಣ್ಣ ಇದ್ದಾನೆ, ಅವನ ಹೆಸರು ಮೈತ್ರೇಯ ಅಂತ. ಸೊ ಅವನಿಗೆ ಮೈತ್ರೇಯ ಅಂತ ಇಟ್ಟಾದ್ಮೇಲೆ ನನಗೆ ಮೈಥಿಲಿ ಅಂತ ಮ್ಯಾಚ್ ಮಾಡಕ್ಕೆ ಇಟ್ಟಿದ್ದ ಹೆಸರು. ಸೊ ನನ್ನ ತಂದೆ ಪ್ರೊಫೆಸರ್, ಇಸ್ ಅ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್. ಅವ್ರು ಕುವೆಂಪು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ರು, HOD ಆಗಿ ವರ್ಕ್ ಮಾಡಿ ನಂತರ ಅವರು ರಿಟೈರ್ಡ್ ಇವಾಗ. ಸೊ ಇವಾಗ ಅವರು ಗೆಸ್ಟ್ ಲೆಕ್ಚರರ್ ಆಗಿ ಹೋಗ್ತಿರ್ತಾರೆ. ಹಾಗೂ ಅವರು ಬುಕ್ ಟ್ರಾನ್ಸ್ಲೇಷನ್ಸ್ ಮಾಡ್ತಾರೆ, ಇಂಗ್ಲಿಷ್ ಟು ಕನ್ನಡ ಟು ಇಂಗ್ಲಿಷ್. ಹಾಗೆ ಸುಮಾರು ವಿಷಯಗಳಲ್ಲಿ ಕಾನ್ಫರೆನ್ಸ್ ಅದರಲ್ಲೆಲ್ಲ ಭಾಗಿಯಾಗಿದ್ದಾರೆ. ಹಾಗೆ ನನ್ನ ತಾಯಿ ಅಲ್ಲೇ ನಾನು ಹೇಳಿದ್ನಲ್ಲ ಈಗ JNNC ನಾನು ಓದಿದ್ದು ಇಂಜಿನಿಯರಿಂಗ್ ಕಾಲೇಜ್, ಅಲ್ಲೇ ಅವರು ಮ್ಯಾಥ್ಸ್ ಲೆಕ್ಚರರ್. ನೀವು ಓದಿದ ಕಾಲೇಜಲ್ಲಿ ನಿಮ್ಮ ತಂದೆ ಪ್ರೊಫೆಸರ್? ಅಲ್ಲ, ತಾಯಿ. ಓಕೆ, ಸಾರಿ, ತಾಯಿ ಅಲ್ಲೇ ಪ್ರೊಫೆಸರ್ ಮ್ಯಾಥ್ಸ್, ಇವಾಗ HOD ಆಗಿದ್ದಾರೆ. ಸೊ ಶಿ ಇಸ್ ಸ್ಟಿಲ್ ವರ್ಕಿಂಗ್. ಫ್ಯಾಮಿಲಿನೇ ಕಂಪ್ಲೀಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ನೀವು? BE ಮಾಡಿದೀರಾ, ನಿಮ್ಮ ತಂದೆನೂ ಅದೇ ಕಾಲೇಜ್. ಓಕೆ, ನಿಮ್ಮ ಬ್ರದರ್? ನನ್ನ ಅಣ್ಣನು ಅವನು BE ಮಾಡಿ ಇಲ್ಲಿ RV ಕಾಲೇಜ್ ಅಲ್ಲಿ BE ಮಾಡಿ, ಅವ್ನು ಮೆಕ್ಯಾನಿಕಲ್ ಇಂಜಿನಿಯರ್ ಇಲ್ಲಿ ಮಾಡಿ ನಂತರ ಅವನು ಏರೋಸ್ಪೇಸ್ ಇಂಜಿನಿಯರ್ ಆಗಿ ಮಾಸ್ಟರ್ಸ್ ಅವನು ಫ್ರಾನ್ಸ್ ಅಲ್ಲಿ ಮಾಡ್ದ. ಸೊ ಅದ್ ಮುಗಿಸಿ UK ಅಲ್ಲಿ ಒಂದ್ ಸ್ವಲ್ಪ ವರ್ಷ ವರ್ಕ್ ಮಾಡಿ ಅವನಿಗೆ ಮದ್ವೆ ಆಗಿದೆ. ಸೊ ನನ್ನ ಅತ್ತಿಗೆ ಕೂಡ ಇಲ್ಲೇ ಶಿವಮೊಗ್ಗದವ್ರೆ. ಇಲ್ಲ ಅವಳು ಡಾಕ್ಟರ್, ಅವಳ ಅನಸ್ತೇಶಿಯಸ್ಟ್. ಅಂದ್ರೆ ನನ್ನ ಕಸಿನ್ಸ್ ಎಲ್ಲ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ. ಜೊತೆಗೆ ನಂದೇ ಫ್ಯಾಮಿಲಿಯಲ್ಲಿ ಅಂದ್ರೆ ಹೌದು, ನನ್ನ ಕಾವ್ಯ ಅಂತ ನನ್ನ ಅತ್ತಿಗೆ ಹೆಸರು. ಸೊ ಅವರು ಅನಸ್ತೇಶಿಯಸ್ಟ್ ಶಿವಮೊಗ್ಗದಲ್ಲೇ ವರ್ಕ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಅಣ್ಣನು ಇಲ್ಲಿ ಈಗ ಹಿ ಹ್ಯಾಸ್ ಕಮ್ ಬ್ಯಾಕ್ ಫಾರ್ ಆಲ್ ಗುಡ್. ಈಗ ಅವನು ಬೆಂಗಳೂರಲ್ಲಿ ಏರ್ ಬಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ನಿಮ್ಮ ಬಾಲ್ಯ ಆಯ್ತು, ನಿಮ್ಮ ಕಾಲೇಜ್ ಆಯ್ತು, ನಿಮ್ಮ ಫ್ಯಾಮಿಲಿ ಆಯ್ತು. ಸೊ ನಾನು ಡೈರೆಕ್ಟ್ ನಿಮ್ಮ ಪ್ರೊಫೆಷನ್ಗೆ ಬರ್ತೀನಿ ಇವಾಗ. ಓಕೆ, ಸೊ ಫಸ್ಟ್ ಹೇಳಿ, ನಿಮ್ಮ ಭರತನಾಟ್ಯದ ಜರ್ನಿ ಹೇಗಿತ್ತು? ಟ್ರೈನಿಂಗ್ ಇರ್ಬೋದು, ನೀವು ಹೇಗೆ ಕಲ್ತ್ರಿ, ನಿಮ್ಗೆ ಹೆಂಗೆ ಇನ್ಸ್ಪೈರ್ ಆಯ್ತು, ನೀವು ಏನಕ್ಕೆ ಕಲಿಬೇಕಂತ ಅನ್ನಿಸ್ತು ಚಿಕ್ಕ ವಯಸ್ಸಿಂದನ? ಸೊ ಅದ್ರ ಬಗ್ಗೆ. ನನಗೆ ಸಣ್ಣ ವಯಸ್ಸಿದ್ದಾಗಿಂದ ತುಂಬಾ ಮೂವ್ಮೆಂಟ್ ಅಲ್ಲಿ ಭಾಗಿಯಾಗಿದ್ದವಳು ನಾನು. ಅಂದ್ರೆ ಒಂದ್ ಕಡೆ ನನಗೆ ಬರ್ತಿದ್ದ ಕಂಪ್ಲೇಂಟೇ ಅದು, ಒಂದ್ ಕಡೆ ಕೂರಲ್ಲ ಇವಳು, ಕೂರ್ತಿಲ್ಲ ಅನ್ನೋದೇ. ನನ್ನ ತಂದೆ ತಾಯಿಯಿಂದನಾದ್ರೂ ಆಗ್ಬೋದು, ಹೊರಗಡೆ ಇರೋರಿಂದ ಆಗ್ಬೋದು, ಅಂದ್ರೆ ತುಂಬಾ ಆಕ್ಟಿವ್ ಇದ್ದವಳು. ಸೊ ಹಂಗಾಗಿ ಅಮ್ಮ ಫಸ್ಟ್ ಥಿಂಕ್ ಮಾಡಿದ್ರು ಇವಳಿಗೆ ಡ್ಯಾನ್ಸಿಗೆ ಸೇರಿಸ್ಬೇಕಂದ್ರೆ. ಯಾವ್ದಾದ್ರು ಸಾಂಗ್ ಬರ್ತಾ ಇತ್ತು, ಟಿವಿಯಲ್ಲಿ ಏನಾದ್ರು ಓಡ್ತಿತ್ತು ಅಂದ್ರೆ ನಾನು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೆ.
ಕುಣಿತಾ ಇದ್ದೆ. ಬಾಲಿವುಡ್ ಅಥವಾ ಏನೇ ನನಗದು ತಲೆಯಲ್ಲಿ, ಯಾಕೆಂದ್ರೆ ಹುಟ್ಟಿದ ಮಕ್ಳಿಗೆ ತಲೆಯಲ್ಲಿ ಇರಲ್ಲ ಏನೋ ಅನ್ಸುತ್ತೆ ಮಾಡಕ್ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಅದನ್ನ ಗುರ್ತಿಸಿ ನನ್ಗೆ ಮೊದಲನೇ ಬಾರಿಗೆ ಅಮ್ಮ ಸೇರ್ಸಿದ್ರು. ಅದಾಗಿದ ನಂತರ ನನಗೇನು ಸೇರಿಸ್ದಾಗ ಹೋಗ್ತಿದ್ದೆ ಬರ್ತಿದ್ದೆ. ಮಧ್ಯೆ ಮಧ್ಯೆ ಈಗ ಸಣ್ಣ ಮಕ್ಳಿಗೆ ಏನಾಗುತ್ತೆ ಚಾಲೆಂಜ್ ಬರೋದು ಅಂದ್ರೆ ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿರೋದು ಫಸ್ಟಿಗೆ ಚಾಲೆಂಜಿಂಗ್ ಆಗಿ ಬರುತ್ತೆ. ಅಂದ್ರೆ ಅಲ್ಲಿ ಆಟ ಆಡ್ತಿರ್ತಾರೆ ಸುತ್ತಮುತ್ತ ಮಕ್ಕಳು, ಬಟ್ ನೀವು ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕು ಇಲ್ಲ ಮ್ಯೂಸಿಕ್ ಕ್ಲಾಸಿಗೆ ಹೋಗ್ಬೇಕು ಅಂದ್ರೆ ಅವಾಗ ಫಸ್ಟಿಗೆ ತಲೆಗೆ ಬರೋದ್ ಮಕ್ಳಿಗೆಲ್ಲ ನಾನು ಆಟ ಆಡಕ್ ಹೋಗ್ತೀನಿ, ನಾನು ಯಾಕೆ ಹೋಗ್ಬೇಕು ಅನ್ನೋದೆಲ್ಲ ಬರುತ್ತೆ. ಆದ್ರೆ ಅಂತ ಟೈಮಲ್ಲಿ ನಂಗೆ ಚೆನ್ನಾಗಿ ನೆನಪಿರೋ ಹಾಗೆ ನನ್ನ ತಂದೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಅಂದ್ರೆ ಇಲ್ಲ ನೀನು ಅಂದ್ರೆ ನನ್ಗೆ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಡ್ರಾಪ್ ಅಂಡ್ ಪಿಕಪ್ ಎಲ್ಲ ಮಾಡ್ತಿದ್ದು ನನ್ನ ತಂದೆ. ಅವ್ರ ಪಾಪ ಅಂದ್ರೆ ಅವ್ರಿಗೆ ಶಿವಮೊಗ್ಗದಿಂದ ಅವರು ಇದು BRP ವರ್ಗೂ ಅವರು ಅಪ್ ಅಂಡ್ ಡೌನ್ ಮಾಡ್ಬೇಕಾಗಿತ್ತಲ್ಲ. ಸೊ ಬಂದು ನನ್ನನ್ನ ಕರ್ಕೊಂಡು ಹೋಗಿ ಎಷ್ಟೇ ಲೇಟ್ ಆದ್ರೂ ಪಾಪ ಅಷ್ಟು ನಂದು ಕ್ಲಾಸ್ ಇದೆ ಅಂತ ಕೂಡ್ಲೆ ಪಾಪ ಅಲ್ಲಿಂದ ಬೇಗ ಪ್ಲಾನ್ ಮಾಡ್ಕೊಂಡು ಹೊರಟ್ಕೊಂಡು ಬಂದು ನನಗೆ ಕರ್ಕೊಂಡು ಹೋಗಿ ಡ್ಯಾನ್ಸಿಗೆ ಬಿಟ್ಟು ನಂತರ ವಾಪಸ್ ಡ್ಯಾನ್ಸ್ ಮುಗಿಸ್ಕೊಂಡು ಕರ್ಕೊಂಡು ಬರ್ತಿದ್ದೆ. ಯಾಕೆಂದ್ರೆ ನಾನ್ ಫಸ್ಟ್ ಭರತನಾಟ್ಯ ಸೇರಿದಾಗ ನನಗೆ 6 ವರ್ಷ, 6ರಿಂದ 7 ವರ್ಷ. ಸೊ ಆ ಸಣ್ಣೋಳು ಇರ್ಬೇಕಾರೆ ಸೊ ಅಷ್ಟು ಕೇರ್ ಮಾಡಿ ನನ್ ಕರ್ಕೊಂಡು ಬರ್ತಾ ಇದ್ರು. ಅದು ನಂತರ ನನಗೆ ಇಂಟ್ರೆಸ್ಟ್ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ ನಂಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲರೂ ಹೇಳ್ದಂಗೆ ಈಗೆಲ್ಲ ಸೇರಿದಾಗ ಡ್ಯಾನ್ಸ್ ಮಾಡು ಅಂತಿದ್ರು, ನಾನು ಮಾಡ್ತಾ ಇದ್ದೆ ಖುಷಿಯಾಗಿ. ಆದ್ರೆ ಭರತನಾಟ್ಯದ್ದು ಒಂದು ಬೆಲೆ ನನಗೆ ಗೊತ್ತಾಗಿದ್ದು ನಾನು ಆಲ್ಮೋಸ್ಟ್ ಒಂದು 16 ವರ್ಷ ಇರ್ಬೇಕಾರೆ. ಹೆಂಗೆ ಅಂದ್ರೆ ಅದಕ್ಕೊಂದು ಆ ರೆಸ್ಪೆಕ್ಟ್ ಇದೆಯಲ್ಲ, ನಂಗೆ ಗೊತ್ತಿರೋ ಪ್ರಕಾರ ಅದು ಅಂದ್ರೆ ಭರತನಾಟ್ಯ ಅಂತ ಹೋಗ್ತಿದ್ದಾರೆ ಅಥವಾ ಕ್ಲಾಸಿಕಲ್ ಹೋಗ್ತಿದ್ದಾರೆ ಅಂದ್ರೆ ರೆಸ್ಪೆಕ್ಟ್ ಕೊಡೋಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಹೋಯ್ತು. ಸೊ ಅದಾದ್ಮೇಲೆ ನಂಗೆ ಪರ್ಸನಲಿ ಏನಕ್ಕೆ ಕನೆಕ್ಟ್ ಆಯ್ತು ಅಂದ್ರೆ ನಾನು ಕೃಷ್ಣನ್ಗೆ ತುಂಬಾ ಕನೆಕ್ಟ್ ಆಗ್ತೀನಿ ಪರ್ಸನಲಿ. ನಾನು ಸುಮ್ನೆ ಕೂತಾಗ್ಲೂ ಯೋಚನೆ ಮಾಡಿದಾಗ್ಲೂ ಅಂದ್ರೆ ಕೃಷ್ಣ ಕಥೆಗಳೆಲ್ಲ ಕೇಳ್ಬೇಕಾದ್ರೆ ಎಲ್ರಿಗೂ ಅದೊಂಥರ ಏನು ಅಟ್ರಾಕ್ಟಿವ್ ಆಗಿರುತ್ತೆ ಸ್ಟೋರೀಸ್ ಎಲ್ಲ. ಓ ಕೃಷ್ಣ ಹಿಂಗ್ ಮಾಡ್ತಿದ್ನ ಹಂಗ್ ಮಾಡ್ತಿದ್ನ ಅಂದ್ರೆ ಆಸ್ ಎ ಫ್ರೆಂಡ್ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಕೃಷ್ಣನ್ ಬಗ್ಗೆ, ನನ್ಗೆ ಹಂಗೆ ತಲೆಗೆ ಬರ್ತಾ ಇದ್ದಿತ್ತು. ಆಮೇಲೆ ಏನು ಅದು ಸ್ವಲ್ಪ ಅಂದ್ರೆ ಏಜ್ ವೈಸ್ ಹೋಗ್ತಾ ಸಣ್ಣ ಅಂದ್ರೆ ಬಾಲ್ಯ ವಯಸ್ಸಲ್ಲಿ ಇದ್ದಿದ್ ಕೃಷ್ಣ ಹೆಂಗ್ ಮಾಡ್ತಿದ್ದ, ಆಮೇಲೆ ಹೋಗ್ತಾ ಪ್ರಾಯಕ್ಕೆ ಬಂದಾಗ ಹೇಗ್ ಮಾಡ್ತಿದ್ದ, ಅದಾದ್ಮೇಲೆ ಅವಂದು ಆಕ್ಚುಲ್ ಏನಿತ್ತು ಇಂಟೆನ್ಷನ್ಸ್ ಮಾಡೋದು, ಇದೆಲ್ಲ ಕೇಳ್ತಾ ಕೃಷ್ಣಂದು ನಂಗೆ ಪಾತ್ರ ತುಂಬಾ ಇಷ್ಟ ಆಗ್ತಾ ಹೋಯ್ತು. ಸೊ ನಾನು ಅದ್ರಲ್ಲಿ ಏನೋ ಒಂದ್ ಭಾಗಿ ಇದೀನಿ ಅಂತ ಅನ್ಸೋದು, ಅಥವಾ ನಾನು ಕೃಷ್ಣಂಗೆ ಏನೋ ಹತ್ರ ಇದೀನಿ ಅಂತ ಅನ್ಸೋದು. ಈಗ್ಲೂ ನನಗೆ ಕೃಷ್ಣ ಅಂದ್ರೆ ಅದೊಂದು ಸ್ಪಿರಿಟ್ ಅಂತ, ನನ್ಗೇನೋ ಒಂದು ಫ್ರೆಂಡ್ ಆಗಿ ಇಲ್ಲೇ ಇದ್ದಾನೆ ಪಕ್ಕದಲ್ಲಿ ಅನ್ನೋ ತರ. ಅದೆಲ್ಲ ನನಗೆ ಭರತನಾಟ್ಯನೇ ಕೊಟ್ಟಿತ್ತು. ಅಂಡ್ ಅದು ಹೋಗ್ತಾ ಕೊನೆಗೆ ಸುಮಾರು ವಿಷಯದಲ್ಲಿ ನನಗೆ ಬದಲಾಗ್ತಾ ಹೋಯ್ತು ನನಗೆ. ಅಂದ್ರೆ ಭರತನಾಟ್ಯ ಜಸ್ಟ್ ಡ್ಯಾನ್ಸ್ ಅನ್ನೋದು ಬಿಟ್ಟು ಅದ್ರ ಏನು ಅದನ್ನ ಬಿಟ್ಟು ಏನು ಭರತನಾಟ್ಯ ಅಥವಾ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ಅಂತ ಅಂದ್ರೆ ಸುಮಾರು ಕಲಿಸ್ತು. ಡಿಸಿಪ್ಲಿನ್ ಫಸ್ಟ್ ಥಿಂಗ್ ನನಗೆ ಅದು ಕಲಿಸಿದ್ದು. ಅಲ್ಟಿಮೇಟ್ಲಿ ಹೇಳ್ಬೇಕಂದ್ರೆ ಸೀತೆಗೆ ಭರತನಾಟ್ಯಂ ಕನೆಕ್ಷನ್ ನಲ್ಲಿ ರಾಮನ ಅವತಾರ ಕೃಷ್ಣ ಬಂದ. ಕರೆಕ್ಟ್ ಅಲ್ಲ? ಏನ್ ವಿಷ್ಣು ಅವತಾರ ಎಲ್ಲಾರು. ಸೊ ಹಂಗಾಗಂದ್ರೆ ರಾಮನ್ ನಂಗೆ ಹತ್ರ ಆಗಿದ್ ಕೃಷ್ಣ, ಯಾಕೆಂದ್ರೆ ಎಲ್ರಿಗೂ ಹತ್ರ ಪಟ್ ಅಂತ ಗೊತ್ತಾಗ್ಬಿಡತ್ತೆ ಕೃಷ್ಣಂದ ಅಂದ್ರೆ ಆಟಗಳು ಈ ತರ ಇದೆ ಹಿಂಗೆ ಅಂತ ಹತ್ರ. ಬಟ್ ಆಮೇಲೆ ಹೋಗ್ತಾ ರಾಮನ್ ಪಾತ್ರನೂ ಅಷ್ಟೇ ಹತ್ರ ಆಯ್ತು, ಶಿವನ್ ಪಾತ್ರನೂ ಅಷ್ಟೇ ಹತ್ರ ಆಯ್ತು. ಎಲ್ಲದೂನು ಅದು ಏಜ್ ವೈಸ್ ಚೇಂಜ್ ಆಗ್ತಾ ಹೋಯ್ತು. ಸೊ ಆ ಡಿಸಿಪ್ಲಿನ್ ಅಲ್ಲಿ ನನಗೆ ಯಾವಾಗ್ಲೂ ನಾನು ಈ ತರ ವಿಷಯದನ್ನ ನನ್ನ ತಂದೆಯವ್ರ ಹತ್ರ ಯಾವಾಗ್ಲೂ ಡಿಸ್ಕಸ್ ಮಾಡ್ತೀನಿ. ಅಪ್ಪನ ಹತ್ರ ಕುತ್ಕೊಂಡು ಅಪ್ಪ ಇವತ್ತು ನನಗೆ ಹಿಂಗ್ ಅನ್ನಿಸ್ತು, ಇವತ್ತು ಹಂಗ ಅನ್ನಿಸ್ತು, ಬೇಜಾರಾಗಿರ್ಲಿ ಖುಷಿಯಾಗಿರ್ಲಿ ಅವ್ರ ಹತ್ರ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದೆ ನಾನು. ಸೊ ಅದ್ರಲ್ಲಿ ಇವಾಗ ಶಾಸ್ತ್ರೀಯ ಕಲೆಗೆ ನಾನು ಯಾಕೆ ಹೇಳ್ದೆ ಓವರ್ ಆಲ್ ಅಂದ್ರೆ ನಾನು ಈ ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು ಕೂಡ ಸೊ ನಂಗೆ ಶಾಸ್ತ್ರೀಯ ಸಂಗೀತ ಏನಿದೆ ಅದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಆಸಕ್ತಿ. ಅಂದ್ರೆ ನಾನು ಕಲಿಯಕ್ ಟ್ರೈ ಮಾಡಿದೀನಿ. ಒಂದು ನಂಗೆ ಎರಡೂ ಮ್ಯಾನೇಜ್ ಮಾಡಕ್ ನನಗ್ ಪರ್ಸನಲಿ ಕಷ್ಟ ಆಯ್ತು. ಆಗಲ್ಲ ಅಂತಿಲ್ಲ, ಬಟ್ ನನಗ್ ಸ್ವಲ್ಪ ಕಷ್ಟ ಆಯ್ತು. ಅಂಡ್ ಅದ್ರ ಜೊತೆಗೆ ನನಗೆ ಹಾಡ್ ಹೇಳೋದು ನನಗ್ ಸ್ವಲ್ಪ ಕಷ್ಟನೇ ಅನ್ನಿಸ್ತು ಆ ಟೈಮ್ಗೆ. ಬಟ್ ಮುಂದೆ ಖಂಡಿತ ನಾನು ಮುಂದುವರಿಸ್ತೀನಿ. ತುಂಬಾ ಇದೆ. ಸೊ ಅಲ್ಲಿ ಬಂದಾಗ ಈ ಶಾಸ್ತ್ರೀಯ ಕಲೆ ಏನಿದೆ ಎಲ್ಲದೂ ನಿಮಗೆ ಈ ಭಾರತೀಯ ಸಂಸ್ಕೃತಿ ಎತ್ತಿ ಹಿಡಿಯುವಂತ ಒಂದು ಕಲೆ. ಸೊ ನನಗೆ ತಲೆ ಒಳಗೆ ಏನಿರೋದು ಅಂದ್ರೆ ಇದನ್ನ ಯಾವತ್ತೂ ಬಿಡಬಾರ್ದು, ನನ್ನ ಕೈಯಲ್ಲಿ ಆದಷ್ಟು ಇದಕ್ಕೆ ಬೆಂಬಲ ಕೊಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು, ಯಾವ್ದಾದ್ರು ಒಂದ್ ರೀತಿಯಲ್ಲಾದ್ರೂ ಇದ್ರಲ್ಲಿ ಟಚ್ ಅಲ್ಲಿ ಇರ್ಬೇಕು ಅನ್ನೋದು. ನನ್ನ ಅಪ್ಪನ ಹತ್ರ ಕುತ್ಕೊಂಡು ಇದು ಈ ಸಂಗೀತದ ಈ ಕೃತಿದ ಏನು ಮೀನಿಂಗು ಅಂತ ಕೂರಿಸ್ಕೊಂಡು ಬರ್ದು
ಮಾಡ್ಕೊಳ್ತಿದ್ದೆ. ಅಂಡ್ ಎಷ್ಟೊಂದ್ಸಲಿ ಅದೇ ಹೇಳಿದ್ನಲ್ಲ, ನಂಗೆ ಡಿಸ್ಟ್ರಾಕ್ಷನ್ಸ್ ಬಂದೇ ಬರುತ್ತೆ. ಈ ಒಂದು ಇಷ್ಟು ಜರ್ನಿಯಲ್ಲಿ ಇರ್ಬೇಕು ಅಂದ್ರೆ ಸುಮಾರು ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ನಾನು ಅವಾಗ ಅಪ್ಪಂಗೆ ಹೇಳ್ತಿದ್ದೆ ಯಾಕೆ ಬೇಕು, ಅಥವಾ ಅಮ್ಮಂಗೆ ಹೇಳ್ತೀನಿ ಯಾಕೆ ಬೇಕು, ಬೇಡ ನಾನು ಬೇರೆ ಏನಾದ್ರು ಮಾಡ್ತೀನಿ ಅಥವಾ ಬೇರೆ ಕಡೆ ಹೋಗ್ತೀನಿ. ಬೇರೆ ಡ್ಯಾನ್ಸಿಂದು ಕೆಲವು ಸಲ ಬರ್ತಾ ಇತ್ತು ನನಗೆ ಆಪರ್ಚುನಿಟೀಸ್, ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅಂದಾಗ ಅಪ್ಪ ಹೇಳ್ತಿದ್ದು ಒಂದೇ, ಡಿಸಿಪ್ಲಿನ್ ಮುಖ್ಯ, ಪೇಷನ್ಸ್ ಮುಖ್ಯ. ಸೊ ಇಲ್ಲಿ ಏನಂದ್ರೆ ನಿಮಗೆ ಪೇಷನ್ಸ್ ತುಂಬಾ ಬೇಕು. ಯಾಕೆಂದ್ರೆ ಇದು ಯಾವ್ದು ಕಲೆ ನಿಮ್ ಇವತ್ ಕಲಿತೀರಾ ನಾಳೆ ಔಟ್ಪುಟ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಇದು ಬೇಸಿಕ್ಸ್ ಇಂದ ಕಲ್ತು ನಿಮ್ದು ಅಷ್ಟು ಗಟ್ಟಿಯಾಗಿ ಕೂತಾದ್ಮೇಲೆ ಅದ್ರ ನೆಕ್ಸ್ಟ್ ಸ್ಟೇಜ್ ಏನ್ ಹೋಗ್ಬೇಕು ಅಂತ ಗುರುಗಳು ಡಿಸೈಡ್ ಮಾಡ್ತಾರೆ. ನೀವ್ ಯಾವ ಗುರುಗ್ ಹೋಗ್ತೀರಾ ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರು ಕಲ್ಸಿಲ್ವಾ ಇಲ್ಲ, ನೀವು ಅದು ಪೇಷನ್ಸ್ ಇಂದ ಕಾದು ಕಲ್ತು ಅಂದ್ರೆ ನೀವು ಅದು ಗುರುಗೆ ಕೊಡೋ ಒಂದು ಏನು ವ್ಯಾಲ್ಯೂ, ರೆಸ್ಪೆಕ್ಟ್ ಇರ್ಬೋದು ಅಥವಾ ಅವ್ರ ಮೇಲೆ ಇಟ್ಟ ನಂಬಿಕೆ ಇರ್ಬೋದು. ಯು ಹ್ಯಾವ್ ಟು ಟ್ರಸ್ಟ್ ದೆಮ್ ಬ್ಲೈಂಡ್ಲಿ, ದಟ್ ಈಸ್ ಹೌ ಇಟ್ ಈಸ್. ಅಂಡ್ ಐ ಥಿಂಕ್ ಐ ಡಿಡ್ ಇಟ್. ಒಂದು ಮಟ್ಟಿಗಾದ್ರೂ ನಾನು ಮಾಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ. ನನಗೆ ಸಿಕ್ಕಿದ್ದು ನಾನು ಗುರು ಬಗ್ಗೆ ಹೇಳಲೇಬೇಕು. ನಾನು ಅಂದ್ರೆ ಫಸ್ಟಿಗೆ ಕೇಶವಕುಮಾರ್ ಸರ್ ಅಂತ ಅವ್ರ ಹತ್ರ ಕಲ್ತಿದ್ದು ಶಿವಮೊಗ್ಗದಲ್ಲಿ. ಸಾರಿ ಫಾರ್ ಇಂಟರ್ಪ್ಷನ್, ಆಕ್ಚುಲಿ ಏನಕ್ಕೆ ಇಂಟರಪ್ಟ್ ಮಾಡಿದೆ ಅಂದ್ರೆ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು. ಸೊ ನನ್ನ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ನೀವು ನನಗೆ ಮುಂಚೆ ಹೇಳಿದ್ರಿ ರಂಗ ಪ್ರವೇಶ ಆಗಿದೆ ಆತರಲ್ಲ ಅಂತ. ಸೊ ನಿಮ್ಮ ಗುರುಗಳ ಯಾರು, ಅವ್ರ ಬಗ್ಗೆ, ಜೊತೆಗೆ ರಂಗ ಪ್ರವೇಶ ಅಂದ್ರೆ ಏನು, ಆ ಪ್ರಾಸೆಸ್ ಹೇಗಿರುತ್ತೆ ಅದ್ರ ಬಗ್ಗೆ ತಿಳಿಸಿ. ಹೇಳ್ತೀನಿ. ಸೊ ಗುರುಗಳ ಬಗ್ಗೆ ಹೇಳಲೇಬೇಕು ನಾನು, ಯಾಕೆಂದ್ರೆ ಅವ್ರ ಮಾರ್ಗದರ್ಶನ ಇಲ್ಲದೆ ನಾನು ಇಲ್ಲಿ ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಫಸ್ಟಿಗೆ ನಂದು ಬೇಸಿಕ್ ಎಜುಕೇಶನ್ ಭರತನಾಟ್ಯದಲ್ಲಿ ಆಗಿದ್ದು ಕೇಶವಕುಮಾರ್ ಸರ್ ಅಂತ. ಅದಾದ ನಂತರ ನಾನು ಸೀನಿಯರ್ ಲೆವೆಲ್ ಮಾಡಿದ್ದು ಗೀತಾ ದತ್ತರ ಅನ್ನೋರ ಹತ್ರ. ಸೊ ಅದಾಗಿ ನಾನು ವಿದ್ವತ್ತಿಗೆ ನಾನು ಮತ್ತೆ ಚೇಂಜ್ ಮಾಡ್ಬೇಕಾಗಿದ್ದ ಪರಿಸ್ಥಿತಿ ಬಂತು. ಅವಾಗ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ನಮ್ಮಮ್ಮ ನೋಡಿ, ಅದು ಅಮ್ಮ ಪಾಪ ಎಲ್ಲ ಅದ್ರ ಬಗ್ಗೆ ಶಿ ಯೂಸ್ ಟು ಟೇಕ್ ಕೇರ್ ನೋಡಿ ಮಾಡಿದಾಗ ಡಾಕ್ಟರ್ KS ಪವಿತ್ರ ಅಂತ, ಅವರು ಬೈ ಪ್ರೊಫೆಷನ್ ಸೈಕ್ಯಾಟ್ರಿಸ್ಟ್, ಹಾಗೆ ಅದ್ಭುತ ಕಲಾವಿದೆ ಭರತನಾಟ್ಯದಲ್ಲಿ. ನನಗೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೆ, ಬಟ್ ನಾನು ಅವ್ರ ಅಂಡರ್ ಆಗಿ ನಾನು ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಹೋಗಿ ಕೇಳಿದಾಗ ನಾನು ವಿದ್ವತ್ತಿಗೆ ನಿಮ್ಮ ಹತ್ರ ಜಾಯ್ನ್ ಆಗಬೇಕು ಅಂತ ನಾನು ನಮ್ಮಮ್ಮ ಹೋಗಿ ಕೇಳಿದಾಗ ಅವ್ರು ಫಸ್ಟ್ ಹೇಳಿದ್ದೆ ಅದು. ಅಂದ್ರೆ ಭರತನಾಟ್ಯದಲ್ಲಿ ಸುಮಾರು ವಿಧಾನ, ಬೇರೆ ಬೇರೆ ಸ್ಟೈಲ್ಸ್ ಇದೆ. ಸೊ ಸ್ಟೈಲ್ಸ್ ಇದೆ, ಒಂದು 7 ಸ್ಟೈಲ್ಸ್ ಇದೆ. ಇದು ನಾನು ಮುಂಚೆ ಕಲಿತಿದ್ದ ಸ್ಟೈಲ್ಕಿನ ಇದು ಬೇರೆ ಸ್ಟೈಲ್. ಸೊ ನಂದು ಪಂದನಲ್ಲೂರು ಸ್ಟೈಲ್ ಅಂತ ಬರುತ್ತೆ. ಇವರು ಪವಿತ್ರ ಅಕ್ಕ, ನಾವು ಅಕ್ಕ ಅಂತ ಕರಿತೀವಿ ಪ್ರೀತಿಯಿಂದ. ಸೊ ಅವ್ರ ಅಂಡರ್ ಅಲ್ಲಿ ನಾನು ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನೀವು ಈ ಸ್ಟೈಲ್ ಕಲಿಬೇಕು ಅಂದ್ರೆ ನೀವು ಫಸ್ಟ್ ಇಂದ ಕಲಿಬೇಕಾಗತ್ತೆ ಅಂತ. ಸೊ ನನಗೆ ಅದು ದೊಡ್ಡ ಚಾಲೆಂಜ್ ಸ್ಟಾರ್ಟ್ ಆಗಿದ್ದು ಅಲ್ಲಿಗೆ. ಅಂದ್ರೆ ನಾನು ಇಷ್ಟು ವರ್ಷ ಕಲ್ತ್ಕೊಂಡ್ ಬಂದಿದ್ದನ್ನ ಸೈಡ್ ಅಲ್ಲಿ ಇಟ್ಟು ಹೊಸದು ಕಲಿಬೇಕು ಅಂದಾಗ, ಮತ್ತೆ ಆ ವಯಸ್ಸಲ್ಲಿ ಕಲಿಬೇಕು ಅಂದಾಗ ಮಾಡಬಹುದಾ ಅಂತ ಬಂತು ಫಸ್ಟ್ ತಲೆಗೆ. ಆಮೇಲೆ ನಾನು ಚಾಲೆಂಜ್ ಆಗಿ ತಗೊಂಡೆ, ಬಿಕಾಸ್ ನಂಗೆ ಬಿಡಕ್ ಆಸೆ ಇರ್ಲಿಲ್ಲ. ನಾ ಹೇಳ್ದೆ ಅಮ್ಮಂಗೆ ನಾನು ಮಾಡ್ತೀನಿ ಅಂತ. ಸೊ ನಾನು ಫಸ್ಟ್ ಇಂದ ಕಲ್ತ್ಕೊಂಡು ಬಗ್ಗೆ ಹೇಳಿದ್ರಿ, ಹಿಂಗೆ ಡ್ರಾಪ್ ಮಾಡ್ತಾ ಇದ್ರು, ಪಿಕ್ ಮಾಡ್ತಾ ಇದ್ರು ಕ್ಲಾಸಸ್ಗೆ ಅಂತ. ಬಟ್ ನಿಮ್ಮ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರ, ಹೇಗೆ ಅಂದ್ರೆ ಎಂಕ್ವೈರ್ ಮಾಡೋದು, ಯಾರು ಚೆನ್ನಾಗಿ ಯಾರ ಹತ್ರ ಸೇರ್ಸಿದ್ರೆ ಇವಳಿಗೆ ಚೆನ್ನಾಗಿ ವಿದ್ಯೆ ಬರುತ್ತೆ, ಯಾರು ಫೀಸಿಬಲ್ ಇದಾರೆ ನೋಡ್ಕೊಂಡು ಅದನ್ನೆಲ್ಲ ಅವರೇ ನೋಡ್ಕೊಳ್ತಿದ್ದು. ಖಂಡಿತ ಅವ್ರಿಗೆ ಆಕ್ಚುಲಿ ಸಣ್ಣವ್ರಿರ್ತಾ ಡ್ಯಾನ್ಸರ್ ಆಗ್ಬೇಕು ಅಂತ ಇತ್ತು ತಲೆ. ಬ್ರದರ್ ಆಗ್ಲಿ, ನಿಮ್ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಯ್ತು. ಖಂಡಿತ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಸೊ ನನ್ನ ಅಣ್ಣನು ಕೂಡ ಎದುರು ಪ್ರೋಗ್ರಾಮ್ಸ್ ಇದ್ದಾಗ ನನ್ನ ಕಾಲಿಗೆ ಅಲ್ತಾ ಎಲ್ಲ ಹಚ್ಬೇಕು ಅಂದಾಗ ಅವ್ನು ಕುತ್ಕೊಂಡು ಹಚ್ತಾ ಇದ್ದ, ಅಥವಾ ಏನಾದ್ರು ಆರ್ನಮೆಂಟ್ಸ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು ಅಂದಾಗ ಪಾಪ ಮಾಡ್ತಾ ಇದ್ದ. ಹಂಗೆ ಎಲ್ಲರಿಗೂ ಇಷ್ಟ ಇದೆ. ಸೊ ನನಗೆ ಆ ಗುರು ಹತ್ರ, ನಾನು ಅಕ್ಕನ ಹತ್ರ ಹೋಗಿ ಕೇಳಿದಾಗ ಹಿಂಗೆ ಹೇಳಿದ್ರು. ನಾನು ಶುರು ಮಾಡಿದೆ ಅದನ್ನ, ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದೆ. ಸೊ ಮಾಡಿ ನಂಗೆ ಒಂದ್ 2-3 ವರ್ಷ ಅವ್ರ ಹತ್ರ ಕಲ್ತಾಗಿದ್ ಕೂಡಲೇ ನನಗೆ 2017 ನಂಗೆ ಪ್ರೀ ವಿದ್ವತ್ ಎಕ್ಸಾಮ್ಗೆ ಕಟ್ಸಿದ್ರು. ಅದಾದ್ಮೇಲೆ 2018 ನಾನು ವಿದ್ವತ್ ಎಕ್ಸಾಮ್ ಮುಗೀತು. ಅದಾಗಿದ್ದ ನಂತರ ನಾನು ಪಾಸ್ ಔಟ್ ಆದೆ ಇಂಜಿನಿಯರಿಂಗ್. ಸೊ ಅದು ಒಂದು ವೆರಿ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಮತ್ತೆ ನಂಗೆ ವಿದ್ವತ್ ಎಕ್ಸಾಮ್ಸ್ ಕೊಲೈಡ್ ಆಗ್ತಾ ಇತ್ತು, ಕ್ಲಾಶ್ ಆಗ್ತಾ ಇತ್ತು. ಸೊ ಅವೆರಡ್ರ ಮಧ್ಯ ಹೆಂಗ್ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಇದ್ರ ಮಧ್ಯೆ ನನ್ನ ಅಕ್ಕನ್, ನಂಗೆ ತುಂಬಾ ಹತ್ರ ಇರೋ ಅಕ್ಕ, ಕಸಿನ್ ಅಕ್ಕನ್ ಮದ್ವೆ ಬೇರೆ ಬಂತು. ಅಂದ್ರೆ ಎಲ್ರಿಗೂ ಇರುತ್ತಲ್ವೋ ಮದ್ವೆಗ್ ಮಾಡೋದ ಏನು, ಮದ್ವೆ ದಿನಾನೇ ಎಕ್ಸಾಮ್ ಇತ್ತು. ಹಂಗೆಲ್ಲ ಮಾಡ್ಬೇಕಾರೆ, ಬಿಕಾಸ್ ರಿಲೇಟಿವ್ಸ್ ಎಲ್ರಿಗೂ ಮದ್ವೆ ಯಾಕೆ ಬಿಟ್ಟು ಹೋಗ್ತಾ ಇದೀಯ ಹಂಗೆಲ್ಲ ಕೇಳೋರು. ಬಟ್ ಆ ಟೈಮಲ್ಲಿ ಸುಮಾರು ಎಲ್ಲರೂ ಅರ್ಥ ಮಾಡ್ಕೊಂಡ್ರು ನನಗೆ ಇದು ಇಂಪಾರ್ಟೆಂಟ್ ಇತ್ತು ಅಂತ ಹೇಳಿ. ನಂದು ಎಲ್ಲೂ ಡಿಸ್ಟ್ರಾಕ್ಷನ್ಸ್ ಆಚೆ ಈಚೆ ಮಾಡ್ಕೊಳ್ದೆ, ಮುಗಿಸ್ಬೇಕು ಅಂತ ಇತ್ತು. ಸೊ ಆ ಒಂದು ಲೆವೆಲ್ ಮುಗಿಸಿ ಆಮೇಲೆ ನಾನು ಇಲ್ಲಿ ವರ್ಕಿಗೆ ಅಂತ ಇಲ್ಲಿ ಬಂದೆ ಬೆಂಗಳೂರಿಗೆ. ಸೊ ಬೆಂಗಳೂರಿಗೆ ಬಂದು ಒಂದು ವರ್ಕ್ ಮಾಡಕ್ ಒಂದು 5 ತಿಂಗಳಾದ್ಮೇಲೆ ನನಗೆ ರಂಗ ಪ್ರವೇಶ ಮಾಡಬಹುದಾ ಅಂತ ಯೋಚನೆ ಬಂತು. ಅಕ್ಕನಿಗೂ ಕೇಳಿದಾಗ
ಪ್ರಾಕ್ಟೀಸ್ ಶಿವಮೊಗ್ಗಕ್ಕೆ ಬರ್ಬೇಕಾಗತ್ತೆ ಅಂತ ಹೇಳಿದ್ರು. ಈ ಕಡೆ ವರ್ಕ್ ಬಿಡಬೇಕು ಅಥವಾ ಪ್ರಾಕ್ಟೀಸ್ಗೆ ಅಲ್ಲಿ ಹೋಗಿ ಹೇಗೆ ಮಾಡೋದು ಅಂತ ನೋಡಿದಾಗ ಆಮೇಲೆ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ ಎವ್ರಿ ವೀಕ್ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ. ಸೊ ಮೇ ಅಲ್ಲಿ ನನ್ನ ರಂಗಪ್ರವೇಶದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ರಂಗಪ್ರವೇಶ ಅಂದರೆ ಏನು ಅಂದರೆ ಒಂದು ನೃತ್ಯಗಾರ್ತಿ ಮೊದಲನೇ ಬಾರಿಗೆ ರಂಗವನ್ನ ಪ್ರವೇಶ ಮಾಡ್ತಿದ್ದಾಳೆ ಅಂತ ಸ್ಟೇಜ್ ಮೇಲೆ. ಸೊ ಅದಕ್ಕೆ ಅರಂಗೇಟ್ರಂ ಅಂತಾನು ಹೆಸರಿದೆ. ತಮಿಳ್ನಾಡುವಿಂದ ಆಗಿರೋದ್ರಿಂದ ಭರತನಾಟ್ಯ. ಸೊ ಅರಂಗೇಟ್ರಂ ಅಂದ್ರೆ ತಮಿಳಲ್ಲಿ ರಂಗಪ್ರವೇಶ ಅಂತಾನೆ ಅರ್ಥ. ಸೊ ಅದ್ ಹೇಗೆ ಅದಕ್ಕೆ ಪ್ರೋಸೆಸ್ ತುಂಬಾ ಚೆನ್ನಾಗಿದೆ. ಅದೊಂಥರ ಮಿನಿ ಮದ್ವೆ ಮಾಡ್ದಂಗೆ. ಹುಡುಗ ಒಂದಿರಲ್ಲ, ಹುಡುಗ ಅಂದ್ರೆ ಡ್ಯಾನ್ಸ್, ಯು ಆರ್ ಗೆಟಿಂಗ್ ಮ್ಯಾರಿಡ್ ಟು ಅ ಡ್ಯಾನ್ಸ್ ಅನ್ನೋ ತರ. ಸೊ ಹಾಗಾಗಿ ಅಂದ್ರೆ ಸುಮಾರಷ್ಟು ಜನದ ಮುಂದೆ, ಆಡಿಯನ್ಸ್ ಮುಂದೆ ನೀವು ಮೊದಲನೇ ಬಾರಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತೀರಾ. ಆದ್ರೆ ಅದ್ ಪರ್ಫಾರ್ಮೆನ್ಸ್ ಕೊಡಕ್ ಅಪ್ರೂವ್ ಯಾರು ಮಾಡ್ಬೇಕು? ಗುರುಗಳೇ ಮಾಡ್ಬೇಕು. ಆದ್ರೆ ಗುರುಗಳು ಹೆಂಗ್ ಅಪ್ರೂವ್ ಮಾಡ್ತಾರೆ ಅಂದ್ರೆ, ಈ ವ್ಯಕ್ತಿಗೆ ಅರ್ಹತೆ ಇದೆಯಾ ಮಾಡಕ್ಕೆ, ಎಲಿಜಿಬಿಲಿಟಿ ಇದೆಯಾ, ಅವ್ರು ಥಿಂಕ್ ಮಾಡ್ತಾರೆ. 3 hours ಕಂಟಿನ್ಯೂಸ್ ಪರ್ಫಾರ್ಮ್ ಮಾಡ್ಬೇಕು. ಅದ್ರ ಜೊತೆ ಪರ್ಫಾರ್ಮ್ ಮಾಡೋದ್ರ ಜೊತೆಗೆ ಏನ್ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದ್ರ ಜ್ಞಾನ ಇವಳಿಗೆ ಬಂದಿದ್ಯಾ ಅನ್ನೋದನ್ನೆಲ್ಲ ಅವರು ಡಿಸೈಡ್ ಮಾಡಿ ಬಿಡ್ತಾರೆ. ಇತ್ತೀಚೆಗೆ ರಂಗಪ್ರವೇಶ ಎಲ್ಲ ನಾನು ನೋಡ್ತಿರೋ ಪ್ರಕಾರ ಸುಮಾರು ಜನ ಅಂದ್ರೆ ಅದಕ್ಕೆ ಸುಮಾರು ಖರ್ಚು ಕೂಡ ಆಗುತ್ತೆ. ಸೊ ಮಾಡಿಸ್ಬಿಡ್ತಾರೆ, ಅದಕ್ಕೊಂದು ಹೆಸರು ಬರುತ್ತೆ, ಓ ಇವಳಿಗೆ ರಂಗಪ್ರವೇಶ ಆಗಿದೆ ಅಂದ್ರೆ ಅದೊಂದು ಸ್ಟೇಜ್ ರೀಚ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ, ಮಾಡ್ಬಿಡ್ತಾರೆ. ಆದ್ರೆ ಟ್ರೆಡಿಷನಲ್ ಗುರು ಯಾರು ಇರ್ತಾರೆ ಅಂದ್ರೆ ಶಾಸ್ತ್ರೀಯ ನೃತ್ಯನ ಹಿಂದಿಂದನೂ ಪಾಲಿಸ್ಕೊಂಡು ಬಂದಿರೋರು ಅಷ್ಟು ಈಸಿಯಾಗಿ ಬಿಡಲ್ಲ. ಕಷ್ಟಪಡ್ಬೇಕು, ಕಷ್ಟಪಟ್ಟ ಮೇಲೆ ನೀನು ಆಗತ್ತಾ ನಿನ್ ಕೈಯಲ್ಲಿ. ನಾನು ನೋಡ್ತೀನಿ, ನನ್ ಗುರುನು ಹಾಗೆ ಹೇಳಿದ್ದು. ಇನ್ಫ್ಯಾಕ್ಟ್ ನಾನು ರಂಗಪ್ರವೇಶ ಮಾಡ್ತೀನಿ ಅಂತೆಲ್ಲ ಕೂತಿ ಕೊನೆಗೆ ಬಂದ್ಮೇಲೆ ನನ್ಗೆ ಎಷ್ಟೊಂದ್ ಕಡೆ ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿ ಬರ್ದೇ ಇದ್ದಿದ್ದ ಟೈಮಲ್ಲಿ ಅವ್ರು ಅವಾಗ ಹೇಳ್ತಾ ಇದ್ರು, ನೀನ್ ಈಗ್ಲೂ ನಾನು ಬೇಕಾದ್ರೆ ನಾನು ನಿನ್ನ ಸ್ಟಾಪ್ ಮಾಡಿಸ್ಬಿಡ್ತೀನಿ ನೀನ್ ಸರಿ ಮಾಡ್ಲಿಲ್ಲ ಅಂದ್ರೆ ಅಂತ. ಸೊ ಅಷ್ಟು ಸ್ಟ್ರಿಕ್ಟ್ ನಂಗೆ. ಹಂಗಾಗಿ ಅಷ್ಟು ಪುಷ್ ಮಾಡಿದ್ದಕ್ಕೆ ನನ್ನ ಅಕ್ಕ ನಾನು ಆ ಲೆವೆಲ್ ರೀಚ್ ಆಗಿ ನಾನು ಮುಗಿಸಿದ್ದಾಯ್ತು. ಅಂದ್ರೆ ಎವ್ರಿ ವೀಕೆಂಡ್ ಟ್ರಾವೆಲ್ ಮಾಡ್ತಿದ್ದೆ ನಾನು ಶಿವಮೊಗ್ಗದಿಂದ. ಅಂದ್ರೆ ಬೆಂಗಳೂರಲ್ಲಿ ನಾನು ಫ್ರೈಡೇ ನಂದು ವರ್ಕ್ ಮುಗಿಸ್ಕೊಂಡು ವೈಟ್ ಫೀಲ್ಡ್ ಇಂದ ನಾನು ಇಲ್ಲಿಗೆ ಬಂದು ಬಸ್ ಹತ್ಕೊಂಡು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ರಿಹರ್ಸಲ್ ಮುಗಿಸಿ ಮತ್ತೆ ಮಂಡೇ ಮಾರ್ನಿಂಗ್ ಇಲ್ಲಿಗೆ ವಾಪಸ್ ಬರ್ತಿದ್ದೆ. ಸುಮಾರು ಡಿಸೆಂಬರ್ ವರ್ಗೂ ಹಂಗೆ ಮಾಡಿದೆ, ಮೇ ಟು ಡಿಸೆಂಬರ್. ಹಂಗ ರಂಗಪ್ರವೇಶ ಮುಗಿದು. ಸೂಪರ್ ಸೂಪರ್, ಅದ್ಭುತ ಪ್ರತಿಭೆ. ಓಕೆ, ನೆಕ್ಸ್ಟ್ ನೀವು ಈಗ ಪ್ರೆಸೆಂಟ್ ಯಾವ ಒಂದು ಜಾಬ್ ಮಾಡ್ತಾ ಇದ್ದೀರಾ, ಪ್ಲಸ್ ಅದು ನಿಮ್ಮ ಭರತನಾಟ್ಯಂಗೆ ಎಷ್ಟು ತೊಂದರೆ ಕೊಡ್ತಾ ಇಲ್ವಾ? ಜೊತೆಗೆ ನೀವು ಇವಾಗ ಶ್ವೇತ ಸುಂದರಿ ಪ್ರಾಜೆಕ್ಟ್ ನ ಒಪ್ಕೊಂಡಿದ್ದೀರಲ್ಲ, ಅದರಿಂದ ನಿಮ್ಗೆ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಪ್ಲಸ್ ಆ ಪ್ರಾಜೆಕ್ಟ್ ನಿಮ್ಗೆ ಎಷ್ಟು ಮುಖ್ಯ, ಅಥವಾ ಓವರ್ ಆಲ್ ಆ ಪ್ರಾಜೆಕ್ಟ್ ಬಗ್ಗೆ? ಓಕೆ, ಸೊ ಫಸ್ಟ್ ಕ್ವಶನ್ ಅದಕ್ಕೆ ಆನ್ಸರ್ ಏನಂದ್ರೆ, ನಂದು ಪ್ರೊಫೆಷನ್ ಇವಾಗ ಹೇಳ್ತಾ ಹೋದ್ರೆ ನಿಮ್ಗೆ ಎಲ್ಲ ತಲೆ ಕೆಡುತ್ತೆ. ಯಾಕೆಂದ್ರೆ ನಾನು ಒಂದು ಅಂತ ಮಾಡ್ತಾ ಇಲ್ಲ, ಸುಮಾರು ಕೈ ಹಾಕಿದ್ದೀನಿ ಇವಾಗ. ಅಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿ 4 years ವರ್ಕ್ ಮಾಡಿದೆ IT ಅಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದೆ. ಬಟ್ ವರ್ಕ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗಿದ್ದು ಬೇಡ, ನನಗೆ ಗೊತ್ತಿದೆ ಬೇಡ ಅಂತ. ಅದು ಗೊತ್ತಿದ ಮೇಲೂ ಮಾಡೋದು ಏನು ಯೂಸ್ ಇಲ್ಲ ಅಂತ ಅನ್ನಿಸ್ತು. ಸೊ 4 years ವರ್ಕ್ ಮಾಡಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಂಗೆ ತಲೆ ಓಡ್ತಾನೆ ಇತ್ತು, ಏನ್ ಮಾಡ್ಬೋದು ಇದು ಬಿಟ್ಟು ಅಂತ. ಬಟ್ 4 years ಆಗೋಷ್ಟೊತ್ತಿಗೆ ನಂಗೆ ಗೊತ್ತಾಯ್ತು, ಯಾವ್ದು ಮಾಡಬಾರ್ದು ಅನ್ನೋದು ಗೊತ್ತಾಗಿದೆ, ಈಗ ಕ್ಲಾರಿಟಿ ಸಿಕ್ಕಿದೆ. ಸೊ ಯಾವ್ದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ರಿಸ್ಕ್ ತಗೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಆ ರಿಸ್ಕ್ ತಗೊಂಡಾಗ ನನಗೆ ಫಸ್ಟ್ ಅನ್ಸಕ್ ಸ್ಟಾರ್ಟ್ ಆಗಿದ್ದು ಅಂದ್ರೆ ನಂದು ಪರ್ಸ್ನಲ್ಗೆ ಅಂದ್ರೆ ನನ್ನ ಪರ್ಸನಲ್ ಇಶ್ಯೂಸಿಗೆ ಹೆಲ್ಪ್ ಆಗ್ತಿದ್ದು ನನ್ಗೆ ಯೋಗ. ಸೊ ಅದನ್ನೇ ಯಾಕೆ ಪ್ರೊಫೆಷನ್ ಆಗಿ ತಗೊಳ್ಬಾರ್ದು ಅಂತ ನನಗೆ ಫಸ್ಟ್ ಯೋಚನೆ ಬಂತು. ಅದು ಪ್ರೊಫೆಷನ್ ಆಗಿ ತಗೊಂಡಿದ್ದು ನಂದು ದೊಡ್ಡ ಟ್ರಾನ್ಸ್ಫಾರ್ಮಿಂಗ್ ಜರ್ನಿ ಅದು. ಸೊ ನಾನು ಇಲ್ಲೇ ಬೆಂಗಳೂರಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕರೆಂಟ್ಲಿ, ಅಂದ್ರೆ ಫುಲ್ ಟೈಮ್ ಯೋಗ ಇವಾಗ ಸದ್ಯಕ್ಕೆ ಮಾಡ್ತಾ ಇದ್ದೀನಿ ಖಂಡಿತ. ಸೊ ಯೋಗ ಹೆಂಗೆ ಅಂದ್ರೆ, ನನಗೆ ಇಲ್ಲಿ ಜಯನಗರಲ್ಲಿ ಆಯನ ಯೋಗ ಅಕಾಡೆಮಿ ಅಂತಿದೆ. ಅಲ್ಲಿ ನನ್ನ ಗುರುಗಳು ಸರ್ ಮತ್ತೆ ಮೃಣಾಲಿ ಅಂತ. ಸೊ ಅವರಿಬ್ರು ನನಗೆ ತಗೊಂಡಿದ್ದು ಕ್ಲಾಸಸ್. ಅಲ್ಲಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ನಂಗೆ ಸುಮಾರಷ್ಟು ಚೇಂಜಸ್ ಅಂತ ಹೇಳಕ್ ಹೋಗಲ್ಲ, ಟ್ರಾನ್ಸ್ಫಾರ್ಮಿಂಗ್ ಜರ್ನಿ ಅದು ನಂದು. ಹೌದು. ಸೊ ಅದಾಗಿದ ನಂತರ ಇಲ್ಲಿ ಮಧ್ಯೆ ನಂಗೆ ಡ್ಯಾನ್ಸಿಗೆ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲಾದ್ರೂ ಹೇಳ್ಕೊಡಕ್ಕಿದ್ರೆ ಚಾನ್ಸು. ಬಿಕಾಸ್ ಪ್ಯೂರ್ ಕ್ಲಾಸಿಕಲ್ ನಾನು ಇನ್ನ ಹೇಳ್ಕೊಡೋ ಅಷ್ಟು ಧೈರ್ಯ ಮಾಡಿಲ್ಲ, ಓಪನ್ ಆಗಿ ಹೇಳ್ಬಿಡ್ತೀನಿ. ಅಷ್ಟು ಧೈರ್ಯ ಅಂದ್ರೆ ಅದಕ್ಕೆ ಸುಮಾರಷ್ಟು ಯೋಚನೆ ಮಾಡಿ ಮಾಡ್ಬೇಕು ಅಂತ ನನಗೆ
ನನಗೆ ಪರ್ಸನಲಿ ಇರೋದು ತಲೆಯಲ್ಲಿ. ಸುಮ್ಮನೆ ಫ್ಲೂಕಲ್ಲಿ ಏನೋ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಂಗಾಗಿ ಸೆಮಿ ಕ್ಲಾಸಿಕಲ್ ಐ ಆಮ್ ವೆರಿ ಕಾನ್ಫಿಡೆಂಟ್, ನಾನು ಹೇಳ್ಕೊಡ್ತೀನಿ. ಸೆಮಿ ಕ್ಲಾಸಿಕಲ್ ಬಾಲಿವುಡ್ ಹೇಳ್ಕೊಡ್ತೀನಿ. ಬಟ್ ಯೋಗದಲ್ಲಿ ಕಂಪ್ಲೀಟ್ ಇವಾಗ ಯೋಗ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಐ ಕ್ಯಾನ್ ಟೀಚ್, ಐ ಟೇಕ್ ಪರ್ಸನಲ್ ಕ್ಲಾಸಸ್ ಆಲ್ಸೋ, ಆನ್ಲೈನ್ ಕ್ಲಾಸು ತಗೊಳ್ತೀನಿ. ಇದು ಬಿಟ್ಟು ನಾನು ಮಧ್ಯದಲ್ಲಿ HR ಆಗು ವರ್ಕ್ ಮಾಡಿದೆ. ಸೊ ಇವಾಗ ಸದ್ಯಕ್ಕೆ ಐ ಆಮ್ ಓಪನ್ ಟು ಎವ್ರಿಥಿಂಗ್ ವೇರ್ ಐ ಕ್ಯಾನ್ ಕನೆಕ್ಟ್ ವಿತ್ ಪೀಪಲ್. ಜನದ ಜೊತೆಗೆ ನಂಗೆ ಕನೆಕ್ಷನ್ ಇರೋ ವರ್ಕ್ ಯಾವ್ದಾದ್ರು ಆದ್ರೆ ನಂಗೆ ಇಷ್ಟ. ಅದ್ರ ಜೊತೆಗೆ ಒಂದು ಶಾರ್ಟ್ ಮೂವಿ ಮಾಡಿದೆ, ಗೌರಿ ಮನೋಹರಿ ಅಂತ. ಅದರಲ್ಲಿ ನನ್ನ ಆಕ್ಟಿಂಗ್ ಒಂದು ಫಸ್ಟ್ ಸ್ಟೆಪ್ ಮುಂದೆ ಇಟ್ಟಿದ್ದು. ಅದಾಗಿದ ನಂತರ ನಂಗೆ ಇದು ಶ್ವೇತಾ ಸುಂದರ್ ಇದು ಪ್ರಾಜೆಕ್ಟ್ ಹೆಂಗ್ ಬಂತು ಅಂದ್ರೆ, ನನ್ನ ಕ್ಲಾಸ್ಮೇಟ್ ಕಮ್ ಫ್ರೆಂಡ್ ವಿಜೇತಾ ಅಂತ, ಅವರು ವಿಜೇತಾ ಅನ್ನೋರು ನನಗೆ ಕೇಳಿದ್ರು, ಅವಳು ಕಾಲ್ ಮಾಡಿ ಕೇಳಿದ್ರು ಹಿಂಗಿದೆ ಒಂದು ಪ್ರಾಜೆಕ್ಟ್ ಮಾಡ್ತೀಯಾ ಅಂತ. ನನಗೆ ತುಂಬಾ ಖುಷಿಯಾಗಿ ಏನಕ್ಕೆ ಒಪ್ಕೊಂಡೆ ಅಂದ್ರೆ, ಫಸ್ಟ್ ಅದು ವಿಜೇತಾ ಅನ್ನೋ ಕಾರಣಕ್ಕೆ, ಇನ್ನೊಂದು ಅವ್ರ ಹಸ್ಬೆಂಡ್ ಇದು ಮ್ಯೂಸಿಕ್ ಇದೆಲ್ಲ ಮಾಡ್ತಾರೆ, ಕಾರ್ತಿಕ್ ಅವರು. ಸೊ ಹಂಗಾಗಿ ನನಗೆ ಸಖತ್ ಇಷ್ಟ ಆಗಿ ಮಾಡಿದೆ. ಬಟ್ ರ್ಯಾಪ್ ಸಾಂಗ್ ಅಂತ ಕೇಳಿದ ಕೂಡ್ಲೆ ನಂಗೆ ಫಸ್ಟ್ ತಲೆಗೆ ಬಂದಿದ್ದು, ಓ ರ್ಯಾಪ್ ಅಂದ್ರೆ ನನಗೆ ಯಾವತ್ತೂ ಕನೆಕ್ಟ್ ಆಗದೆ ಇರೋ ಸಾಂಗ್ ಅಂದ್ರೆ ಫಾರ್ಮ್ ಇದು. ಸೊ ಮಾಡ್ಬೋದಾ ಇಲ್ವೋ ಅಂತ. ಬಟ್ ಹೊಸ ಪ್ರಯತ್ನ ಅಲ್ಲ. ನನ್ಗೆ ಇನ್ನೊಂದು ಇತ್ತೀಚೆಗೆ ನಂಗೆ ಏನೆಲ್ಲ ಅರ್ಥ ಆಗಿದೆ ಅಂದ್ರೆ, ನನ್ನ ಲಿಮಿಟ್ ಏನಿದೆ ಅದನ್ನ ಕಟ್ ಮಾಡಿ ಅದು ಬಿಯಾಂಡ್ ಏನ್ ಹೋಗೋಕೆ ಪ್ರಯತ್ನ ಮಾಡ್ಬೇಕು ಅಂತ, ಮುಂದೆ ಹೋಗ್ಬೇಕು. ನೋಡೋಣ ಏನು ಅದು ಅಂದ್ರೆ ಕಳ್ಕೊಳ್ಳೋದು ಏನಿದೆ ಅಂತ. ಸೊ ಇದು ನನ್ನ ಹೊಸ ಪ್ರಯತ್ನ. ಗೊತ್ತಿಲ್ಲ ಜನಕ್ಕೆ ಎಷ್ಟು ರೀಚ್ ಆಗುತ್ತೆ ಏನು ಅಂತ, ಆದ್ರೆ ಮನ್ಸಿಂದ ಮಾಡ್ತಾ ಇದೀವಿ ಎಲ್ರು ಸೇರಿ. ನೀವು ಡೇ ಒನ್ ಅಲ್ಲೇ ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸಿದೀರಾ. ಸೊ ಆಲ್ರೆಡಿ ನಮ್ಮ ಮಾಸ್ಟರ್ದು ಡ್ಯಾನ್ಸ್ ಕ್ಲಾಸ್ ಕೂಡ ಬಂತು. ಸೊ ಈ ಒಂದು ಸಣ್ಣ ಚಿಕ್ ಚಾಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ಸೊ ಡೇ 2 ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೊಂತೀನಿ. ಎಕ್ಸೈಟೆಡ್ ಆಗಿದ್ದೀನಿ. ಅದೇ ಹೇಳಿದ್ನಲ್ಲ, ಟೀಮ್ ಅವ್ರ ಜೊತೆ ಮಾಡಕ್ಕೆ ಸಖತ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ವ್ಯೂವರ್ಸ್ ಗೆ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ? ಹೇಳ್ಬಿಡಿ. ವ್ಯೂವರ್ಸ್ ಗೆ ಅದೇ, ನನ್ಗೆ ಆಸ್ ಅನ್ ಆಡಿಯನ್ಸ್ ನಾನು ನೋಡಿದಾಗ ರ್ಯಾಪ್ ಸಾಂಗ್ ಗೊತ್ತಿಲ್ಲ ಎಷ್ಟು ಜನ ಕನೆಕ್ಟ್ ಆಗುತ್ತೆ. ಕೆಲವ್ರಿಗೆ ಕನೆಕ್ಟ್ ಆಗುತ್ತೆ, ಕೆಲವ್ರಿಗೆ ಕನೆಕ್ಟ್ ಆಗಲ್ಲ. ಬಟ್ ಈ ಒಂದು ರ್ಯಾಪ್ ಸಾಂಗ್ ಇಂದು ವಿಶೇಷತೆ ಏನಿದೆ ಅಂದ್ರೆ, ಕನ್ನಡ ಪದಗಳು ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಯಾಕೆಂದ್ರೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬರೀ ನನ್ಗೆ ಯಾಕೆ ಕನೆಕ್ಟ್ ಆಗಲ್ಲ ಅಂತ ಗೊತ್ತಾಗಿದ್ ಕೂಡಲೇ ಬರೀ ಲಿರಿಕ್ಸ್ ನ ಒಂದ್ ಪೇಜಲ್ಲಿ ಬರ್ಕೊಂಡು ನೋಡಿದೆ, ಒಂದ್ ಪ್ಯಾರಾನ ನಂದೇ ವೇ ಅಲ್ಲಿ ನಾನು ಓದ್ದಕ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಹಂಗಾಗಿ ನನ್ನ ಆ ಒಂದು ಭರವಸೆಯಿಂದ ಹೇಳ್ಬಹುದು ದಟ್ ಇದು ಚೆನ್ನಾಗಿ ಓಡುತ್ತೆ, ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ನಿಮ್ದು ಪ್ರೀತಿ, ಹಾಗೆ ಹೊಸ ಹೊಸ ಕಲಾವಿದ್ರು ಅಥವಾ ಹೊಸ ಪ್ರತಿಭೆ ಬರ್ತಿದೆ ಅಂದ್ರೆ ನಿಮ್ಗಳ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ವ್ಯೂವರ್ಸ್ ಮತ್ತು ನಮ್ಮ ಅಭಿಮಾನಿಗಳು. ಸೊ ಗೈಸ್, ನಮ್ಮ ಈ ಒಂದು ಸಣ್ಣ ಚಿಟ್ ಚಾಟ್ ಪ್ರೋಗ್ರಾಮ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸೊ ಡೇ 2ದು ಮೇಕಿಂಗ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೈನಿಂಗ್ ಆಫ್. Yes. Bye. Bye-bye.